ದಕ್ಷಿಣ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲು 10 ವರ್ಷಗಳಿಂದ ಮಾಡಿರೋ ಸಾಧನೆ ಹಾಗೂ ಕೇಂದ್ರ ಸರ್ಕಾರದ ಯಶಸ್ಸು ನಿಮ್ಮ ಮುಂದಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ರಾಜ್ಯದ ದೋಸ್ತಿ ಸರ್ಕಾರದ ವೈಫಲ್ಯ ನಿಮ್ಮ ಮುಂದಿದೆ. ಅದು ವೆಂಟಿಲೇಟರ್ನಲ್ಲಿರೋ ಸರ್ಕಾರ. ರಾಜ್ಯದಲ್ಲಿ ಅರಾಜಕತೆ ತಾಂಡವವಾಡುತ್ತಿದೆ ಅಂತ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಿಂದ ಇಲ್ಲಿನ ಜನತೆ ಏನೂ ನಿರೀಕ್ಷಿಸುವಂತಿಲ್ಲ. ಕಾಂಗ್ರೆಸ್ಸಿನ ಅತಿರಥ ಮಹಾರಥರು ಹತಾಶರಾಗಿದ್ದಾರೆ. ಎಲ್ಲರೂ ಬದಿಗೆ ನಿಂತು ಯುವಕನಿಗೆ ಬೆಂಬಲ ನೀಡ್ತಾ ಇದ್ದಾರೆ. ಜೊತೆಗೆ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರ ನಡುವೆ ಉಂಟಾಗಿರೋ ಗೊಂದಲಗಳು ಬಿಜೆಪಿಗೆ ವರವಾಗಿ ಪರಿಣಮಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದ್ರು. ಇನ್ನು ಮತದಾರರನ್ನು ಗೊಂದಲ ಮಾಡುವಂತಹ ಕೆಲಸ ಕಾಂಗ್ರೆಸ್ನಿಂದ ನಡೀತಾ ಇದೆ. ಒಂದು ಹಂತದಲ್ಲಿ ಇದು ಈಗಾಗಲೇ ಸೋಲನ್ನೊಪ್ಪಿಕೊಂಡಿದೆ ಅಂತಾನೆ ಹೇಳಬಹುದು ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಮಠಂದೂರು. ಇವತ್ತು ದೋಸ್ತಿ ಸರ್ಕಾರ ಇದೆ. 10 ತಿಂಗಳಿಂದ ಬಹುಶಃ ನಾವೆಲ್ಲ ಶಾಸಕರಿದ್ದೇವೆ. ಐಸಿಯುಯಲ್ಲಿ ಅಲ್ಲ, ಇಂಟೆನ್ಸಿವ್ ಕೇರ್ ಅಲ್ಲ, ಅದು ಬಹುಶಃ ಯಾವಾಗ ಇನ್ನೂ ಕೂಡ ಏನು ವೆಂಟಿಲೇಟರ್ ಇದ್ದಾಗೆ ಆ ಸರ್ಕಾರ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಮಜಬೂತ್ ದೂತನ್ನು ಮಾಡೋ ಮುಖಾಂತರ ಈ ದೇಶಕ್ಕೆ ಮತ್ತೊಮ್ಮೆ ಒಬ್ಬ ಎಂಪಿಯನ್ನು ಕಳಿಸುವ ಮುಖಾಂತರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ 400ರ ಗುರಿ ಏನಿದೆ ಆ ಗುರಿಯನ್ನು ಈಡೇರಿಸುವಂತ ಸಂಗತಿ